ನಮಸ್ತೆ ಎಲ್ರಿಗೂ. ನಾನು ಸಿಜಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಪೌರ್ಣಿಮೆ ಅಂದರೆ ಗುರು ಪೌರ್ಣಿಮೆ ಆಗಿರೋದ್ರಿಂದ ಗುರುಗಳಿಗೆ ಪೂಜೆ ಮಾಡಿದ್ದೀನಿ. ನನಗೆ ಯಾರೆಲ್ಲ ಗುರುಗಳಿದ್ದಾರೆ ಅವರೆಲ್ರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ತುಂಬ ಚಿಕ್ಕ ಫೋಟೋ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಇಷ್ಟು ದಿವಸ ನಾವು ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ಫೋಟೋ ತೊಗೋಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು ನನಗೆ. ಬಟ್ ಆಮೇಲೆ ಕೆಲವರೆಲ್ಲ ಹೇಳಿದ್ಮೇಲೆ ಒಂದು ಚಿಕ್ಕದು ತುಂಬ ಪುಟಾಣಿ ಫೋಟೋನ ತೊಗೊಂಡು ಬಂದು ಇತ್ತೀಚೆಗಷ್ಟೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಬರೀ ರಾಯರ ಮಠಕ್ಕೆ ಹೋಗಿ ಬರ್ತಾಯಿದ್ದೆ. ಬಟ್ ಈ ಫೋಟೋ ತೊಗೊಂಡು ಬಂದಾಗಿಂದ ನಾನು ಮನೇಲಿ ಪೂಜೆ ಮಾಡ್ತೀನಿ. ಗುರು ಪೌರ್ಣಿಮೆ ಬುಧವಾರ ಇದ್ದಿದ್ದು, ಬಟ್ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ, ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮಠಕ್ಕೆ ಬಂದೆ, ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ರಶ್ ಇತ್ತು ಫ್ರೆಂಡ್ಸ್ ಮಠದಲ್ಲಿ. ಸೊ ಈ ರಶಲ್ಲೇ, ಯಾಕೆಂದರೆ ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ರಶ್ ಇದೆ. ಈ ರಶಲ್ಲಿ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ. ಈ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ. ಮನೇಲಿ ನಾವು ಎಷ್ಟೇ ಚೆನ್ನಾಗಿ ಪೂಜೆ ಮಾಡ್ಬೋದು, ಬಟ್ ನಾವು ಮಠಕ್ಕೆ ಬಂದು ರಾಯರನ್ನ ದರ್ಶನ ಮಾಡ್ಕೊಂಡು ಹೋದಾಗ ತುಂಬ ಖುಷಿ ಸಿಗುತ್ತೆ. ಹಂಗಾಗಿ ನಾನು ಯಾವಾಗಲೂ ರಾಯರ ಮಠಕ್ಕೆ ಬರ್ತಾ ಇರ್ತೀನಿ ಟೈಮ್ ಸಿಕ್ಕಿದಾಗೆಲ್ಲನೂ. ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ಇಷ್ಟೊಂದು ರಶ್ ಇದೆ, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಇವತ್ತು. ನೋಡೋದಕ್ಕಂತ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರಿಗೆ. ಮೇಲ್ಗಡೆ ಆಂಜನೇಯ ಇದೆ, ಕೆಳಗಡೆ ರಾಯರದು ಬೃಂದಾವನ ಇದೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ಎಷ್ಟೊತ್ತು ಬೇಕಿದ್ರೂ ನಿಂತ್ಕೊಂಡು ನಾವು ಪ್ರೇಯರ್ ಮಾಡ್ಕೋಬೋದು, ಬೇಡ್ಕೋಬೋದು. ಯಾರು ನೀವು ಹೋಗಿ ಮಾಡಿ ಅಂತಂದೆಲ್ಲ ಜಾಸ್ತಿ ಹೇಳೋದಿಲ್ಲ. ಪೂಜೆ ಆಗೋವಾಗ ಮಾತ್ರ ಫೋಟೋ ವೀಡಿಯೋಸ್ ಮಾಡೋಕ್ಕೆ ಬಿಡೋದಿಲ್ಲ. ಬಟ್ ಪೂಜೆ ಆದಮೇಲೆ ನಾವು ಎಷ್ಟೊತ್ತು ಬೇಕಿದ್ರೂ ನಿಂತ್ಕೊಂಡು ರಾಯರನ್ನು ಕಣ್ಣು ತುಂಬ್ಕೋಬೋದು ನಾವು. ತುಂಬ ಚೆನ್ನಾಗಿತ್ತು ಇವತ್ತು ಅಲಂಕಾರ ಅಂತೂ ನೀವೇ ನೋಡ್ತಾ ಇರ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಹಿಂದ್ಗಡೆ ಅಲ್ಲೇ ರಾಯರ ಮಠದಲ್ಲಿ ಹಿಂದ್ಗಡೆ ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ಪೂಜೆ ನಡೀತಾ ಇತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹಿಂದ್ಗಡೆ ಪೂಜೆಗೆ ಬಂದಿದ್ದೀನಿ ನಾನು. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು. ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ನೀವೇ ಅವ್ರು ಏನು ಅನೌನ್ಸ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅಷ್ಟೊಂದು ರಶ್ ಇತ್ತು ಫ್ರೆಂಡ್ಸ್. ಕೇಳಿಸ್ಕೊಳ್ಳಿ ನೀವೇ ಅವರೆಲ್ಲ ಯಾವ ಥರ ಅನೌನ್ಸ್ ಮಾಡ್ತಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್. ಮೊಬೈಲ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು ಎಲ್ಲನೂ ನೀವೇ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಹುಷಾರಾಗಿರಿ ಅಂತ ಕೂಡ ಆವಾಗವಾಗ ಅನೌನ್ಸ್ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ತುಂಬ ರಶ್ ಇರೋದ್ರಿಂದ ಇಂಥ ಟೈಮಲ್ಲಿ ಕಳ್ತನಗಳಾಗೋದು ಜಾಸ್ತಿ. ಅದಕ್ಕೋಸ್ಕರನೇ ಮಠದಲ್ಲಿ ಈ ಥರ ಅನೌನ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಬರೋವಾಗ ಅಲ್ಲೇ ರಾಯರ ಮಠದಿಂದ ಹೊರಗಡೆ ಈ ಥರ ಬೆರಕೆ ಸೊಪ್ಪು ಅಂತಾರೆ, ಇದನ್ನು ಇಟ್ಕೊಂಡಿದ್ರು. ಹಳ್ಳಿ ಕಡೆ ಇವಾಗ ಮಳೆ ಬಂದಿರುತ್ತೆ ಅಲ್ವಾ, ಈ ಟೈಮಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಸಿಗೋದು ಸ್ವಲ್ಪ ಕಡಿಮೆ ಬೆಂಗಳೂರಲ್ಲಿ. ಹಂಗಾಗಿ ಅಲ್ಲಿ 20 ರೂಪಾಯಿ ಒಂದು ಕಟ್ಟು ಅಂತ ಹೇಳ್ಬಿಟ್ಟು ಈ ಥರ ಬೆರಕೆ ಸೊಪ್ಪನ್ನ ಇಟ್ಟು ಮಾರ್ತಾಯಿದ್ರು. ನೋಡಿ ಇಷ್ಟಿದೆ, 20 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಮಳೆ ಬಂದಿರೋದ್ರಿಂದ ಎಲ್ಲ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ರಾಯರ ಮಠದಿಂದ ಬರೋವಾಗ ಅಲ್ಲೇ ಹೊರಗಡೆನೇ ಇಟ್ಕೊಂಡಿರ್ತಾರೆ. ಬರೋವಾಗ ನೋಡಿ ಇಷ್ಟು ತೊಗೊಂಡು ಬಂದಿದ್ದೀನಿ. ಬೆರಕೆ ಸೊಪ್ಪಿನ ಸಾರು ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡು ಬಂದೆ. ಇದರಲ್ಲಿ ಟೋಟಲ್ಲು 5ರಿಂದ 6 ಸೊಪ್ಪನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಎಳೆದಿದೆ, ನೋಡೋದಕ್ಕೆ ದಪ್ಪ ಅನಿಸ್ಬೋದು, ಬಟ್ ಎಳೆದಾಗಿದೆ ಸೊಪ್ಪು. ನೋಡ್ಬಿಟ್ಟೆ ತೊಗೊಂಡಿದ್ದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹೊಸ್ದಾಗಿ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ.